ದೇವರ ವಾಕ್ಯ ಜೀವದ ವಾಕ್ಯ. ವಿಮೋಚನಾ ಕಾಂಡ 3 ವಾಕ್ಯ 19-22. ಆ ಈಜಿಪ್ಟಿನ ಅರಸನು ಎಷ್ಟು ಬಲಾತ್ಕಾರ ಮಾಡಿದರೂ ನಿಮ್ಮನ್ನು ಬಿಡುವುದಿಲ್ಲವೆಂದು ತಿಳಿದಿದ್ದೇನೆ. ಆದ ಕಾರಣ ನನ್ನ ಭುಜಬಲವನ್ನು ಪ್ರದರ್ಶಿಸುವೆನು. ಅಲ್ಲಿ ಮಹತ್ಕಾರ್ಯಗಳನ್ನು ಮಾಡಿ ಈಜಿಪ್ಟ್ ದೇಶವನ್ನೇ ನಾನಾ ವಿಧವಾಗಿ ಬಾಧಿಸುವೆನು. ಆಮೇಲೆ ಅರಸನು ನಿಮ್ಮನ್ನು ಬಿಡುಗಡೆ ಮಾಡುವನು. ನನ್ನ ಜನರಿಗೆ ಈಜಿಪ್ಟರು ಅನುಕಂಪ ತೋರುವಂತೆ ಮಾಡುವೆನು. ಆದ್ದರಿಂದ ನೀವು ಅಲ್ಲಿಂದ ಹೊರಡುವಾಗ ಬರಿಗೈಯಲ್ಲಿ ಹೋಗಬೇಕಾಗುವುದಿಲ್ಲ. ನಿಮ್ಮ ಪ್ರತಿಯೊಬ್ಬ ಮಹಿಳೆ, ನೆರೆಹೊರೆಯ ಮಹಿಳೆಯರಿಂದಲೂ ನಿಮ್ಮ ಮನೆಯಲ್ಲೇ ತಂಗಿರುವ ಮಹಿಳೆಯರಿಂದಲೂ ಬೆಳ್ಳಿ ಬಂಗಾರದ ಒಡವೆಗಳನ್ನು ಹಾಗೂ ಬಟ್ಟೆ ಬರೆಗಳನ್ನು ಕೇಳಿಕೊಳ್ಳಲಿ. ಅವುಗಳನ್ನು ನಿಮ್ಮ ಮಕ್ಕಳು ಮರಿಗಳಿಗೆ ತೊಡಿಸಿರಿ. ಹೀಗೆ ಈಜಿಪ್ಟರನ್ನು ಸೂರೆ ಮಾಡಿ ಹೊರಡುವಿರಿ. ಆಮೇನ್. ಹಲ್ಲೆಲೂಯಾ. ದೇವರ ವಾಕ್ಯ ತಿಳಿಸುತ್ತದೆ, ನಮ್ಮ ದೇವರಿಗೆ ಯಜ್ಞ ಮಾಡಬೇಕಾಗಿದೆ. ಅದಕ್ಕೆ ರಾಜನಿಂದ ಅಪ್ಪಣೆಯನ್ನು ಕೇಳಲು ದೇವರು ಮೋಶೆಗೆ ಹೇಳುತ್ತಾರೆ. ಆದರೆ ಫರೋಹ ರಾಜ ಮನಸ್ಸು ಕಠಿಣಪಡಿಸಿ ಕೊಂಡಿದ್ದಾನೆ. ಅವನು ಎಷ್ಟು ಬಲಾತ್ಕಾರ ಮಾಡಿದರೂ ದೇವರಿಗೆ ಯಜ್ಞ ಮಾಡುವುದಕ್ಕೆ ರಾಜನು ಬಿಡುವುದಿಲ್ಲ ಎಂದು ದೇವರು ಹೇಳುತ್ತಾರೆ. ದೇವರು ನಮ್ಮ ಮನಸ್ಸಲ್ಲಿ ಎಷ್ಟು ಹಠ ಇದೆ, ಸ್ವಾರ್ಥ ಇದೆ ಎಲ್ಲವನ್ನು ತಿಳಿದುಕೊಳ್ಳುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ದೇವರ ಮುಂದೆ ನಮ್ಮ ಹಠ ಮೊಂಡುತನ ಯಾವುದೂ ನಿಲ್ಲುವುದಿಲ್ಲ. ದೇವರ ಮುಂದೆ ಯಾವ ದುರಾವಸ್ಥೆ ನಿಲ್ಲುವುದಿಲ್ಲ. ಸ್ತೋತ್ರ ಅಪ್ಪ. ಇಸ್ರಾಯೇಲರಿಗೆ ಕೊಡುವ ಆಶೀರ್ವಾದವನ್ನು ದೇವರು ಮೊದಲೇ ತಿಳಿಸುತ್ತಾರೆ. ನಾನವರನ್ನು ಬರಿಗೈಯಲ್ಲಿ ಕಳುಹಿಸುವುದಿಲ್ಲ. ಹಲ್ಲೆಲೂಯಾ. ಎಲ್ಲ ಮಕ್ಕಳಿಗೆ ಬೆಳ್ಳಿ ಬಂಗಾರವನ್ನು ಬಟ್ಟೆಯನ್ನು ತುಂಬಿಕೊಡುತ್ತೇನೆ. ದೇವರ ಆಶೀರ್ವಾದ ಭಾಗ್ಯದಾಯಕ, ಅದರಲ್ಲಿ ವ್ಯಸನವಿರುವುದಿಲ್ಲ. ಹಲ್ಲೆಲೂಯಾ. ನಮ್ಮನ್ನು ಬಿಡಿಸಿದ ಕೈ ದೇವರ ಧರ್ಮದ ಬಲಗೈ. ಹಲ್ಲೆಲೂಯಾ. ದೇವರ ಕೃಪಾಹಸ್ತ ನಮಗೆ ಆಶ್ರಯ ಆಧಾರವಾಗಿದೆ. ಹಲ್ಲೆಲೂಯಾ. ಈಜಿಪ್ಟರು 90 ಲಕ್ಷ, ಇಸ್ರಾಯೇಲರು 30 ಲಕ್ಷ. ಇವರನ್ನು ಕೈಚಾಚಿ ಈಜಿಪ್ಟರ ಮಧ್ಯದಲ್ಲಿ ಮಹತ್ಕಾರ್ಯ ಮಾಡಿ ಇಸ್ರಾಯೇಲರನ್ನು ಹೊರಗೆ ಕರೆ ತರುವೆನು. ಹಲ್ಲೆಲೂಯಾ. ಕೀರ್ತನೆ 121 ವಾಕ್ಯ 5-8. ನಿನ್ನನ್ನು ಕಾಯುವವನು ಯೆಹೋವನೇ. ನಿನ್ನ ಬಲಗಡೆಯಲ್ಲಿ ನೆರಳಿನಂತೆ ನಿಂತಿರುವಾತನು ಯೆಹೋವನೇ. ಹಗಲಲ್ಲಿ ಸೂರ್ಯನು, ಇರುಳಲ್ಲಿ ಚಂದ್ರನು ನಿನ್ನನ್ನು ಬಾಧಿಸುವುದಿಲ್ಲ. ಯೆಹೋವನು ನಿನ್ನನ್ನು ಎಲ್ಲ ಕೇಡಿನಿಂದ ತಪ್ಪಿಸುವನು. ನಿನ್ನ ಪ್ರಾಣವನ್ನು ಕಾಯುವನು. ನೀನು ಹೋಗುವಾಗಲೂ ಬರುವಾಗಲೂ ಇಂದಿನಿಂದ ಸದಾಕಾಲವೂ ಯೆಹೋವನು ನಿನ್ನನ್ನು ಕಾಪಾಡುವನು. ಆಮೇನ್. ಹಲ್ಲೆಲೂಯಾ. ನಾವು ದೇವರನ್ನು ಕೂಗಿ ಕರೆಯುವಾಗ ಅವರು ನಿದ್ರಿಸುವುದಿಲ್ಲ, ತೂಕಡಿಸುವುದಿಲ್ಲ. ನಮ್ಮ ಪ್ರಾಣವನ್ನು ಕಾಯುವನು. ಹಲ್ಲೆಲೂಯಾ. ಕಾಯುವ ದೇವರ ವಿಷಯದಲ್ಲಿ ಆಸಕ್ತಿ ಇಲ್ಲದೆ ಸೋಮಾರಿತನ ತುಂಬಿಕೊಂಡು ನಾವಿಂದು ದರಿದ್ರದಲ್ಲಿ ಜೀವನ ಮಾಡುತ್ತಿದ್ದೇವ. ದೇವರು ನಮ್ಮನ್ನು ತಳ್ಳಿಬಿಡುವುದಿಲ್ಲ. ನಮ್ಮ ಬಲಗಡೆ ನೆರಳಿನಂತೆ ನಿಂತಿದ್ದಾರೆ. ನಾವು ಮನಪೂರ್ವಕವಾಗಿ ದೇವರನ್ನು ಕರೆಯುವಂತೆ ನಮ್ಮಲ್ಲಿ ಆಸಕ್ತಿ ಎಂಬ ಬೆಂಕಿ ನಮ್ಮ ಹೃದಯದಲ್ಲಿ ಹತ್ತಿ ಉರಿಯಬೇಕು. ದೇವರ ಮೇಲೆ ನಮಗೆ ಪ್ರೀತಿ ಇರಬೇಕು. ಅವರ ಮೇಲೆ ಭಯಭಕ್ತಿ ಇರಬೇಕು. ವಿಶ್ವಾಸದ ಮಕ್ಕಳು ನಾವಾಗಬೇಕು. ನಮ್ಮ ದೇವರು ನಮ್ಮನ್ನು ಬರಿಗೈಯಲ್ಲಿ ಕಳುಹಿಸುವುದಿಲ್ಲ. ನಮ್ಮನ್ನು ಹೊತ್ತು ಸಾಗಿಸುತ್ತಾರೆ. ನಮ್ಮನ್ನು ಆಶೀರ್ವಾದದಲ್ಲಿ ಸಾಗಿಸುತ್ತಾರೆ. ಹಲ್ಲೆಲೂಯಾ. ನಮಗಾಗಿ ಶಿಲುಬೆಯಲ್ಲಿ ತೂಗಲ್ಪಟ್ಟಿದ್ದಾರೆ. ಕಷ್ಟ, ಸಂಕಟ, ಬಾಧೆ ಎಲ್ಲವನ್ನು ಹೊತ್ತುಕೊಂಡಿದ್ದಾರೆ. ಯೇಸುವಿನ ಐಶ್ವರ್ಯವುಳ್ಳ ರಕ್ತದಿಂದ
ನಮಗೆ ಆಶೀರ್ವಾದ ಬಿಡುಗಡೆ ಮಾಡಿದ್ದಾರೆ. ಅವರ ರಕ್ತದಿಂದ ಮಗಳಾಗಿ ಮಗನಾಗಿ ಕೊಂಡುಕೊಂಡಿದ್ದಾರೆ. ಎಲ್ಲ ದುರಾವಸ್ಥೆಗಳಿಗೆ ಸ್ಟಾಪ್ ಹಾಕಿದ್ದಾರೆ. ಹಲ್ಲೇಲೂಯ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಮ್ಮನ್ನು ಹೊತ್ತು ನಡೆಸುವ ದೇವರಲ್ಲಿ ಪ್ರಾರ್ಥಿಸೋಣ. ಸ್ತೋತ್ರ ತಂದೆ, ಸ್ತೋತ್ರ ಅಪ್ಪ, ಪರಿಶುದ್ಧನು ಮಹೋನ್ನತನು ನೀವು ದೇವ, ನಿಮಗೆ ಸ್ತೋತ್ರ. ಉನ್ನತದಲ್ಲಿ ಉನ್ನತನು ನೀವು ದೇವ, ನಿಮಗೆ ಸ್ತೋತ್ರ. ನಾನು ಪರಿಶುದ್ಧನು, ನೀವು ಪರಿಶುದ್ಧರಾಗಿರಿ ಎಂದು ಹೇಳಿದ ಯೇಸುವೇ, ನಿಮಗೆ ಸ್ತೋತ್ರ. ನಿಮ್ಮ ಪರಿಶುದ್ಧ ರಕ್ತದಿಂದ ನಮ್ಮನ್ನು ಪರಿಶುದ್ಧಪಡಿಸಿದ ದೇವ, ಸ್ತೋತ್ರ. ನೀತಿರಾಜನ ರಕ್ತದಿಂದ ನಮ್ಮನ್ನು ನೀತಿಪಡಿಸಿದ ದೇವ, ಸ್ತೋತ್ರ. ಯೇಸುವೆ, ಬೆಳ್ಳಿ ಬಂಗಾರ ಹಣಕಾಸುಗಳಿಂದ ಅಲ್ಲ ಅಪ್ಪ ನಮ್ಮನ್ನು ಕೊಂಡುಕೊಂಡಿದ್ದು, ಯೇಸುವಿನ ಐಶ್ವರ್ಯವುಳ್ಳ ರಕ್ತದಿಂದ. ಹಲ್ಲೇಲೂಯ. ಘನವಾದ ರಕ್ತದಿಂದ ನಮ್ಮನ್ನು ಕೊಂಡುಕೊಂಡ ಯೇಸುವೆ, ನಿಮಗೆ ಸ್ತೋತ್ರ. ಹಲ್ಲೇಲೂಯ. ನಮ್ಮನ್ನು ಮಗಳಾಗಿ ಮಗನಾಗಿ ಕೊಂಡುಕೊಂಡ ಯೇಸುವೆ, ಸ್ತೋತ್ರ. ನೀವು ಕೊಟ್ಟ ಬಿಡುಗಡೆ, ನೀವು ಕೊಟ್ಟ ಸ್ವಸ್ಥತೆ, ಸಮಾಧಾನ, ಧೈರ್ಯ, ಜ್ಞಾನ, ತಿಳುವಳಿಕೆ ಎಲ್ಲವೂ ನಿಮ್ಮ ರಕ್ತದ ಆಶೀರ್ವಾದ. ಒಂದೊಂದು ದಿನವೂ ಅನ್ನ, ಆಹಾರ, ನೀರು, ನಿಡಿಯನ್ನು ಒದಗಿಸುವ ಯೇಸುವೆ, ಸ್ತೋತ್ರ. ಇಡೀ ವಿಶ್ವವನ್ನೇ ಪೋಷಿಸುವ ತಂದೆಯೇ, ಸ್ತೋತ್ರ. ಹಲ್ಲೇಲೂಯ. ಇಡೀ ವಿಶ್ವವನ್ನು ಪರಿಪಾಲಿಸುವ ದೇವರ ಕಡೆಗೆ ನೋಡೋಣ. ಸದಾ ಜೀವವುಳ್ಳ ವಾಕ್ಯದ ಆಶೀರ್ವಾದಕ್ಕಾಗಿ ಹಂಬಲಿಸೋಣ. ನಮ್ಮ ಕೈಗಳನ್ನು ತುಂಬಿಸುವ ದೇವಾದಿ ದೇವರನ್ನು ಕೊಂಡಾಡುವ ಹಾಗೆ ನನ್ನ ಹೃದಯದ ಕಣ್ಣುಗಳನ್ನು ತೆರೆ ಸ್ವಾಮಿ. ನನ್ನ ಹೃದಯದಲ್ಲಿ ರಾಜನಾಗಿ ವಾಸ ಮಾಡುವ ಹಾಗೆ ನಮ್ಮನ್ನು ಪರಿಶುದ್ಧದಲ್ಲಿ ನಿಲ್ಲಿಸುವ ದೇವನೇ, ನಿಮಗೆ ಸ್ತೋತ್ರ. ಯೇಸುವೆ, ನಿಮ್ಮ ಘನವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ. ಆಮೇನ್. ಕೀರ್ತನೆ 105 ವಾಕ್ಯ 1-3. ಓ ಗಿವ್ ಥ್ಯಾಂಕ್ಸ್ ಟು ದ ಲಾರ್ಡ್, ಕಾಲ್ ಆನ್ ಹಿಸ್ ನೇಮ್, ಮೇಕ್ ನೌನ್ ಹಿಸ್ ಡೀಡ್ಸ್ ಅಮಾಂಗ್ ದ ಪೀಪಲ್ಸ್. Sing to him, sing praises to him, tell of his wonderful works. Glory in his holy name. Let the hearts of those who seek the Lord rejoice. Amen. Alleluia. Thank you, Jesus. Thank you, Almighty God. Thank you, power of God. Thank you, fire of God.